ನಮಸ್ಕಾರ ಎಲ್ಲರಿಗೂ. ಫಸ್ಟ್ ಆಫ್ ಆಲ್ ಇಡೀ ಟೀಮ್ಗೆ ಕಂಗ್ರ್ಯಾಚುಲೇಷನ್ ಹೇಳಕ್ಕೆ ಇಷ್ಟಪಡ್ತೀನಿ ರೀ. ಯಾಕಂದರೆ ಇದು ನಮ್ಮ ಬೆಳಗಾವಿ ಟೀಮ್ ಇದ್ದಿದ್ದರಿಂದ ಲಾಸ್ಟ್ ಟೈಮ್ ಏನು ರಾಮಾಚಾರಿ ಪಿಕ್ಚರ್ ನೋಡ್ಯವಲ್ಲ, ಆ ಟೈಮದ ಈಗ ನೆನಪಾತು ನೋಡಿ. ಸ್ಟೋರಿ ಭಾಳ ಚೆನ್ನಾಗಿದೆ, ಎಷ್ಟು ಬೇಕೋ ಅಷ್ಟು ಸಿಸ್ಟಮೆಟಿಕ್ ಆಗಿ ಸ್ಟೋರಿ ಅದು ಮಾಡಿದ್ದಾರೆ. ಮತ್ತು ಇದೊಂದು ಜನತೆಗೆ ಹೊಸ ಹುಡುಗರಿಗೆ ಒಂದು ಮಾದರಿಯ ತಂದೆಯ ಬಗ್ಗೆ ಒಂದು ಆದರ್ಶ ಭಾವನೆ ಬರುವಂಥದ್ದೊಂದು ಕುಟುಂಬದವರೆಲ್ಲರೂ ಕೂಡಿ ನೋಡುವಂಥ ಒಂದು ವಿಚಾರ. ಆನೆಸ್ಟ್ ರಿವ್ಯೂ ಕೊಡ್ಬೇಕಂದ್ರೆ ಇದು ಯಾರು ಹೊಸರು ಮೂವಿ ಅಂತ ಯಾರು ಹೇಳಿದಾರೆ ಅದನ್ನ ಎಲ್ಲ ಎಕ್ಸ್ಪೀರಿಯನ್ಸ್ ಎಷ್ಟೋ ಸುಮಾರು ಮೂವಿ ಮಾಡ್ತಾರ, ಆಕ್ಟಿಂಗ್ ಮಾಡಿದಾರೆ ಇವರು. ಮತ್ತೆ ಇದು ಸ್ಟೋರಿ ಆಗಲಿ ಆಕ್ಟಿಂಗ್ ಆಗಲಿ ಡೈರೆಕ್ಷನ್ಸ್ ಮಾತ್ರ ಎಕ್ಸಲೆಂಟ್ ಆಗಿದೆ. ಎಲ್ಲರೂ ಈ ಸಿನಿಮಾ ನೋಡಿ ಅಷ್ಟು ಕಂಟೆಂಟ್ ಇದರಲ್ಲಿದೆ. ಅವ್ರಿಗೆ ಒಳ್ಳೆ ಎಕ್ಸ್ಪ್ರೆಷನ್ ಆಗಿರ್ಬೋದು, ಆಕ್ಟಿಂಗ್ ಆಗಿರ್ಬೋದು, ಡೈಲಾಗ್ಸ್, ಡೈರೆಕ್ಷನ್, ಮ್ಯೂಸಿಕ್, ಕೋರಸ್, ಸಾಂಗ್ಸ್ ಎಲ್ಲಾನು ಬೆಸ್ಟ್ ಆಗಿದೆ. ಸಂಪೂರ್ಣವಾಗಿ ಬೆಳಗಾವಿಯಲ್ಲಿ ಚಿತ್ರಿತವಾದಂಥ ಒಂದು ಚಿತ್ರ. ಮಗಿಗೆ ತಂದೆಯ ಬಗ್ಗೆ ಎಷ್ಟು ಪ್ರೀತಿ ವಿಶ್ವಾಸ ಇರಬೇಕು ಎಂಬುದೊಂದು ಈ ಜಗತ್ತಿಗೆ ಈ ಪಿಕ್ಚರ್ ಹೇಳ್ತಾ ಇದೆ. ನಾನು ಕೂಡ ಇದರಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ನನ್ನ ತಂದೆ ತೀರ್ಕೊಂಡು ಸುಮಾರು 30 ವರ್ಷ ಆಯಿತು ಇಲ್ಲಿವರೆಗೆ. ಆದರೂ ನಾನು ಇದರಲ್ಲಿ ಫಿಲ್ಮ್ದಲ್ಲಿ ನೋಡಿರೋದು ತಂದೆ ಪ್ರೀತಿ. ಆ ಪ್ರೀತಿಯನ್ನು ನೋಡಿ ನನ್ನ ಹೃದಯದಲ್ಲಿ ಒಂದು ಉತ್ಸಾಹ ಉತ್ಪನ್ನ ಆಯಿತು. ಫಿಲ್ಮ್ ಏಕದಮ್ ಸೂಪರ್ ಆಗಿದೆ, ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ. ಇನ್ನು ತುಂಬಾ ಚೆನ್ನಾಗೈತ್ರಿ. ನನಗಂತೂ ನಡು ಅಳೋನ ಬಂದ್ಬಿಟ್ರಿ. ಅವ್ರ ಅಪ್ಪನ ರೂಲ್ಸ್ ಬಾಳ ಚಲೋ ಐತ್ರಿ. ಬೆಳಗಾವ್ನಾಗ ನಡೆದಿದ್ದ ಕತೆ ಇದ್ರಿ ಇದು. ಚಲೋ ಅಂತೀರಿ, ಸೂಪರ್ ಡೂಪರ್ ಆಗೈತಿ, ಚಂದ ಐತ್ರಿ. ಮತ್ತು ಇದು ನಮ್ಮ ಬೆಳಗಾವದಲ್ಲಿ ಆದದ್ದು ಮತ್ತೊಂದು ವಿಷಯ ಅಭಿಮಾನ. ನಮಗೆ ನಮ್ಮೂರು ನೋಡಕ್ಕೆ ಸಿಗ್ತದೆ. ನಾವೆಲ್ಲ ಬೆಂಗಳೂರು ಮೈಸೂರು ಬಂದು ಹೀರೋಯಿನ್ ನೋಡ್ತಿದ್ವಿ. ಚಿಕ್ಕೋಡಿ ಅವರು, ನಮ್ಮೂರವರು, ನಮ್ಮ ಬೆಳಗಾವದವರು. ಇದರಲ್ಲಿ ಮುಖ್ಯವಾಗಿ ಅಪ್ಪ ಮತ್ತು ಮಗನ ಒಂದು ಬಾಂಧವ್ಯವನ್ನು ಯಾವ ರೀತಿ ತೋರಿಸಿದ್ದಾರೆ ಅದೆಲ್ಲರಿಗೂ, ಎಲ್ಲ ಎಸ್ಪೆಷಲಿ ಎಲ್ಲ ಹುಡುಗರು ನೋಡಬೇಕು. ಎಲ್ಲ ಹುಡುಗರು ಅಪ್ಪ ಕೂಡಿ ನೋಡಿದರೆ ಒಂದು ಮೆಸೇಜ್ ಹೋಗ್ತದೆ. ಸಕ್ಸಸ್ ಏನಪ್ಪಾ ಅಂತಂದ್ರೆ, ನಾವು ಏನು ಸ್ಟಾರ್ಟ್ ಮಾಡಿರ್ತೀವಲ್ರಿ ಶೂಟಿಂಗನ್ನು, ಆ ಶೂಟಿಂಗನ್ನು ಸ್ಕ್ರೀನಿಗೆ ತಂದು ಅಂತಂದ್ರೆ ಅಲ್ಲಿ ಸಕ್ಸಸ್ ಅನ್ನೋರು. ನಾವು ಈ ಶಾರ್ಟ್ ಫಿಲ್ಮ್ ಮಾಡಿದಂಥ ಒಂದು ಅನುಭವ ಹೇಳ್ತೇನೆ, ನನ್ನ ಪ್ರಕಾರ ಹೇಳ್ತೇನೆ ರೀ. ಅದು ಸಕ್ಸಸ್ ಸೆಕೆಂಡ್ ಎಲ್ಲಿ ಆಗ್ತೈತೆ ಅಂತಂದರೆ, ಫಸ್ಟ್ ಒಂದು ಒಳ್ಳೆ ಸ್ಟೋರಿ ಇರಬೇಕು, ಕಂಟೆಂಟ್ ಇರ್ಬೇಕು ರೀ. ಆ ಕಂಟೆಂಟ್ಗೆ ಒಳ್ಳೆ ಡೈಲಾಗ್ಸ್ ಇರ್ಬೇಕು ರೀ. ಆ ಡೈಲಾಗ್ಸಿಗೆ ತಕ್ಕಂಥ ಎಕ್ಸ್ಪ್ರೆಷನ್ಸ್ ಎಲ್ಲ ಆರ್ಟಿಸ್ಟ್ಗಳಿಂದ ಬಂತು ಅಂತಂದರೆ, ಅದಕ್ಕೆ ತಕ್ಕಂಥ ಮ್ಯೂಸಿಕ್, ವೋಕಲ್ಸ್, ಸಾಂಗ್ಸ್ ಇದಿಷ್ಟಿತ್ತು ಅಂತಂದರೆ 100% ಆ ಮೂವಿ ಸಕ್ಸಸ್ ಆಗುವಂಥ ದಾರಿಯಲ್ಲಿ ಐತೆ ಅಂತ ಅನ್ನೋದು. ಅದು ಎಲ್ಲ ಕಂಟೆಂಟು ಈ ಸಿನಿಮಾದಲ್ಲಿ ಐತೆ ಅಂತೇಳಿ ನಾನು ನಮ್ಮ ಬೆಳಗಾವಿ ಕಲಾವಿದರ ಪರವಾಗಿ ಹೇಳ್ತಾ ಇದ್ದೀನಿ. ಸ್ಟೋರಿ ಲೈನ್ ಎಲ್ಲಾನು ಬರೋಬ್ಬರ್ ಬರೆದಿದ್ದಾರೆ. ನೈಸ್ ಸಿನಿಮಾ. ಎಲ್ಲರೂ ಬಂದು ನೋಡಿ ಹರಿಸಿ, ಸಿನಿಮಾನ ಬೆಳೆಸಿ, ಕನ್ನಡ ಇಂಡಸ್ಟ್ರಿನ ಬೆಳೆಸಿ. ಥ್ಯಾಂಕ್ ಯು. ಎಲ್ಲರೂ ಬರ್ರಿ, ಮತ್ತೆ ಹೊಸ ಪ್ರತಿಮೆ ಆದವ್ರು ಎಲ್ಲರೂ ಬೆಳೆಸ್ರಿ ಇವ್ರಿಬ್ರು. ನಮ್ಮ ಅಗಸ್ತ್ಯ ಅವರು ಹಾಗೂ ಇನ್ನುಳಿದ ಕಲಾವಿದರು ತುಂಬಾ ನಮ್ಮ ಬೆಳಗಾವಿದವ್ರಿಗೆ ಸಪೋರ್ಟ್ ಮಾಡ್ಬೇಕನ್ನುವಂಥ ಒಂದು ಕೋರಿಕೆ ನಂದು. ದಯವಿಟ್ಟು ಎಲ್ಲರೂ ಈ ಸಿನಿಮಾ ಬಿಡುಗಡೆ ಆಗೈತ್ರಿ. ಸಿನಿಮಾ ಥಿಯೇಟ್ರಿಗೆ ಬಿಡುಗಡೆ ಮಾಡೋದು ಅಷ್ಟು ಈಸಿ ಅಲ್ಲ ರೀ. ಅಂಥದ್ರಲ್ಲಿ ಎಂಟೈರ್ ಟೀಮ್ ಬಿಡುಗಡೆ ಮಾಡಿದ್ದಾರೆ. ದಯವಿಟ್ಟು ಎಲ್ಲ ಕಲಾವಿದರ ಪರವಾಗಿ ನಾನು ರಿಕ್ವೆಸ್ಟ್ ಮಾಡ್ಕೊಂಡು ಕೇಳ್ತೇನೆ ರೀ, ಎಲ್ಲರೂ ಬಂದು ಈ ಸಿನಿಮಾ ನೋಡ್ರಿ. ನೀವು ಅಪ್ಸೆಟ್ ಆಗಿ ಹೋಗಲ್ಲ, 100% ನೀವು ಇಮೋಷ್ನಲಿ ಕನೆಕ್ಟ್ ಆಗೇನೆ ಹೋಗ್ತೀರಾ. ಥ್ಯಾಂಕ್ ಯು ಸೊ ಮಚ್.